ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಅಮ್ಮಂದು ಆರಾಧನೆ ಕಾರ್ಯ ಎಲ್ಲದ್ದೆಲ್ಲ ವೀಡಿಯೋ ಹಾಕಿದ್ನಲ್ಲ. ನೆಕ್ಸ್ಟು ನಮ್ಮ ಅಮ್ಮಂದು ವೈಕುಂಠ ಸಮಾರಾಧನೆ ಇತ್ತು. ಮಾರನೆಗೆ ಬುಧವಾರ ತಿಥಿ ಆಯಿತು ಆರಾಧನೆ, ಹಾಗೆ ಗುರುವಾರ ವೈಕುಂಠ ಸಮಾರಾಧನೆ ಇತ್ತು. ಹೆಣ್ಮಕ್ಳೆಲ್ಲ ಮಾಡಬೇಕಿತ್ತು. ಹಾಗೆ ನಮ್ಮ ಚಿಕ್ಕಪ್ಪತಿರು ಎಲ್ಲರೂ ಸೇರ್ಕೊಂಡಿದ್ವಿ. ಎಲ್ಲರೂ ಅವತ್ತು ಎಲ್ಲ ಮಾಡಬೇಕಿತ್ತು ವೈಕುಂಠ ಸಮಾರಾಧನೆದೆಲ್ಲ ಕಾರ್ಯ. ನಾವು ಅಮ್ಮಂಗೆ ಆರಾಧನೆ ದಿನ ಕಳಶ ಎಲ್ಲ ಇಟ್ಟು ಪೂಜೆ ಮಾಡಿರ್ತೀವಲ್ಲ, ಅದೇ ಕಳಶಕ್ಕೆ ಇದಕ್ಕೇ ಬೇರೆದು ನಾವು ಎಡೆ ಇಡಬೇಕು. ಅವತ್ತು ಸ್ವೀಟ್ ಅಡುಗೆ ಮತ್ತು ಖಾರ ಅಡುಗೆ ಎರಡೂ ಮಾಡಬೇಕು. ಬೆಳಗ್ಗೆನೇ ಹೋಗಿ ನಮ್ಮ ತಮ್ಮ ನಾನ್ ವೆಜ್ಜು ಚಿಕನ್ನು ಮಟನ್ ಎಲ್ಲ ತೊಗೊಬಂದರು. ಒಬ್ಬಟ್ಟು ಅಡುಗೆ ಮಾಡಿದ್ವಿ. ಒಬ್ಬಟ್ಟು ಎಲ್ಲ ತುಂಬ ಒಬ್ಬಟ್ಟು ಮಾಡಬೇಕಿತ್ತು. ಒಬ್ಬಟ್ಟು, ವಡೆ, ಹಾಗೆ ಚಿಕನ್ ಸಾರು, ಮುದ್ದೆ, ಕೋಸುಂಬರಿ, ಹಾಗೆ ಗೊಜ್ಜು, ಮೊಸರನ್ನ, ಆಮೇಲೆ ಪಲ್ಯ ಎಲ್ಲ ಮಾಡಿದ್ವಿ. ಎಲ್ಲನೂ 2 ಥರ ಅಡುಗೆ ಮಾಡೋಷ್ಟೊತ್ತು ಒಂದು 2 ಅವರ್ 3 ಅವರ್ ಆಯಿತು. ಬೇಗ ಎಲ್ಲ ಮಾಡ್ಕೊಂಡ್ವಿ. ಒಬ್ಬೊಬ್ಬರು ಒಂದೊಂದು ಮಾಡ್ಕೊಂಡ್ವಿ. ತಿಂಡಿ ಉಪ್ಪಿಟ್ಟು ಮಾಡಿದ್ವಿ. ಉಪ್ಪಿಟ್ಟೆಲ್ಲ ಮಾಡ್ಕೊಂಡು ತಿನ್ಕೊಂಡು, ಹಾಗೆ ಟೀಗೆ ಬ್ರೆಡ್ ತಿಂದರು. ಹಾಗೆಯೇ ಉಪವಾಸ ಏನಿರಲಿಲ್ಲ, ಎಲ್ಲ ತಿಂದ್ವಿ. ಉಪ್ಪಿಟ್ಟನ್ನೆಲ್ಲ ತಿಂದ್ಬಿಟ್ಟು 3 ಎಡೆ ಇರಬೇಕಂತೆ. ತಿಥಿ ದಿನ 1 ಎಡೆ ಇಟ್ಟಿರ್ತೀವಿ ಅಮ್ಮಂಗೆ ಮಾತ್ರ. ಈಗ ಇನ್ಗೂಡ್ಸೋದು ಅಂತ ಇಲ್ಲಿ ಅಮ್ಮನ ಮನೆಯ ಪದ್ಧತಿ ತಿಂಗಳ ಮಾಡಲ್ಲ, 11 ದಿನಕ್ಕೆ ಮಾಡ್ತಾರೆ. 11 ದಿನ ಮಾಡ್ತಾರಲ್ಲ, 3 ಎಡೆ ಇಟ್ಬಿಟ್ಟು ಹಿಂಗೂಡ್ಸೋದು ಅಂತ. ಅವ್ರ ಜೊತೆಗೆ ಸೇರ್ಕೊಳ್ಳಿ ಯಾರ್ಯಾರು ಸತ್ತೋಗಿರ್ತಾರೆ, ಅಮ್ಮನ ಕಡೆಯವರು ಅಪ್ಪ ಎಲ್ಲ ಅವ್ರ ಕಡೆ ಸೇರ್ಕೊಳ್ಳಿ ಅಂತ ಹಿಂಗೂಡ್ಸೋದು ಅಂತ 3 ಎಡೆ ಇಡ್ತಾರೆ. ಗಂಟೆ ಬೇರೆ ತಗೋಬೇಕು ಫಸ್ಟ್ ನೀವು. ಚೆನ್ನಾಗಿಲ್ಲ ಗಂಟೆ ಇದು. ಮತ್ತು ಅಮ್ಮಂಗೆ ಎಲ್ಲ ಬೇರೆ ಹೂವೆಲ್ಲ ತರಿಸಿ ಹೂವೆಲ್ಲ ಹಾಕ್ಬಿಟ್ಟು 3 ಎಲೆ ಇಟ್ಟು ಅದಕ್ಕೆ ಅಡುಗೆ ಎಲ್ಲ ಊಟ ಎಲ್ಲ ಇಟ್ಟು, ಹಾಗೆ ಇದಕ್ಕೆ ಮೊಸರನ್ನ ಬುತ್ತಿ ಮಾಡ್ಕೊಂಡು ನಾವು ಹೊಳೆ ಹತ್ರ ಹೋಗಬೇಕು. ಮೊಸರನ್ನ ಮಾಡ್ಕೊಂಡಿದ್ವಿ. ಅಡಿಕೆ ಪಟ್ಟಲ್ಲೇ ಮೊಸರನ್ನ ಬುತ್ತಿ ಕಟ್ಟಬೇಕು. ನಮ್ಮ ಚಿಕ್ಕಮ್ಮಂಗೆ ಗೊತ್ತು. ನಮ್ಮ ಅಪ್ಪನ ತಮ್ಮನ ಹೆಂಡ್ತಿಗೆ ಉಳ್ಕೊಂಡಿದ್ರು. ತಿಥಿ ದಿನ ಎಲ್ಲರೂ ಮುಗಿಸ್ಕೊಂಡು ಹೋದ್ರು. ಇವ್ರು ಚಿಕ್ಕಮ್ಮ ಉಳ್ಕೊಂಡಿದ್ರು. ಮತ್ತೆಲ್ಲ ನಾವೆಲ್ಲ ಅಕ್ಕ ತಂಗಿರೆಲ್ಲ ಉಳ್ಕೊಂಡಿದ್ವಿ. ಆಮೇಲೆ ನಮ್ಮ ಶಾಲಿನರಮ್ಮ ಎಲ್ಲ ಉಳ್ಕೊಂಡಿದ್ವಿ. ಅತ್ತೆಯರೆಲ್ಲ ಉಳ್ಕೊಂಡಿದ್ರು. ಎಲ್ಲ ಉಳ್ಕೊಂಡು ಈ ಕಾರ್ಯ ಮಾಡೋಗಬೇಕು ಹೆಣ್ಮಕ್ಳೆಲ್ಲ. ಹಂಗಾಗಿ ಎಲ್ಲ ಉಳ್ಕೊಂಡು ಎಲ್ಲ ಬೇಬೆ ಕೆಲಸ ಮಾಡಿ ನಮ್ಮ ಅಕ್ಕನ ಮಕ್ಕಳೆಲ್ಲ ಒಬ್ಬಟ್ಟು ತೊಡ್ತಿದ್ದಾರೆ. ಹಾಗೆ ಅಡುಗೆ ಮನೇಲಿ ಕೆಲಸ ಮಾಡೋರು ಮಾಡ್ತಿದ್ದಾರೆ. ಎಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ಲ ರೆಡಿ ಮಾಡ್ಕೊಂಡು ಬುತ್ತಿ ಕಟ್ಕೋಬೇಕು. ಚಿಕ್ಕಪ್ಪ ಅಡಿಕೆ ಪಟ್ಟೆ ತರಿಸಿದ್ರು. ಅಲ್ಲೇ ಇದ್ದಾವೆ, ಅಲ್ಲಿ ಹೊಲ್ದ ಹತ್ರ ಅವ್ರ ಹತ್ರ, ನಮ್ಮ ಓನರ್ ಮನೆ ಹತ್ರ. ಅಲ್ಲಿ ಹೋಗ್ಬಿಟ್ಟು ಅಡಿಕೆ ಪಟ್ಟೆ ತಗೊಬಂದ್ರು. ಅದಕ್ಕೆ ಮೊಸರನ್ನ ಮಾಡ್ಕೊಂಡು ಬುತ್ತಿ ಕಟ್ಟಿದ್ರು ಚಿಕ್ಕಪ್ಪ. ಅಡಿಕೆ ಪಟ್ಟೆಲಿ ಬುತ್ತಿ ಕಟ್ಟಿದ್ರು. ಮತ್ತು ಎಲ್ಲ ನಾವು ಬಾಳೆಹಣ್ಣು ರಸನ ಮಾಡ್ಕೊಂಡಿದ್ವಿ, ಮೊಸರನ್ನ ಮಾಡ್ಕೊಂಡಿದ್ವಿ. ಅಲ್ಲಿ ಹಂಚ್ಬೇಕು, ಎಲ್ಲರೂ ಅಲ್ಲೇ ತಿನ್ಕೊಂಡು ಬರಬೇಕು. ನಾವು ಹೊಳೆ ಹತ್ರ ಹೋಗ್ತೀವಲ್ವ ಬುತ್ತಿ ಬಿಡೋಕ್ಕೆ, ಅಲ್ಲಿ ತಿನ್ಕೊಂಬರ್ಬೇಕು. ಅಲ್ಲೇ ಎಡೆಗೂ ಇಡಬೇಕು. ಅಲ್ಲಿ ಪೂಜೆ ಎಲ್ಲ ಮಾಡಿ, ಹಂಗಾಗಿ ಇಲ್ಲೆಲ್ಲ ಪೂಜೆ ಮಾಡಿ ಅಲ್ಲೆಲ್ಲ ಇಟ್ಟು ಪ್ರತಿಯೊಂದು ನೆನ್ನೆ ಥರನೇ ಇಡಬೇಕು. ಆದರೆ 2 ಸ್ವೀಟು ಮತ್ತು ನಾನ್ ವೆಜ್ ಎಲ್ಲ ಮಾಡಿ ಇಡಬೇಕು. ಇಟ್ಬಿಟ್ಟು ಎಲ್ಲರೂ ದೀಪ ಹಾಕಿದ್ವಿ. ಎಲ್ಲ ಪೂಜೆ ಮಾಡಿದ್ವಿ. ಎಲ್ಲರೂ ಪ್ರತಿಯೊಬ್ಬರು ಅವಾಗವಾಗ ರೆಡಿಯಾಗಿ ಬಂದು ಪೂಜೆ ಮಾಡಿದ್ವಿ. ನಮ್ಮ ಪುಟ್ಟ ಪಾಪು ನೋಡಿ, ಸಂಗೀತನ ಮಗು, ಅದು ಪೂಜೆ ಮಾಡ್ತಾಯಿದೆ. ಊದ್ಗಡೆ ಎಲ್ಲ ಇಟ್ಕೊಂಡು ಪೂಜೆ ಮಾಡಿ ಆಟ ಆಡ್ತಿದ್ದ. ಹಾಗೆ ನಮ್ಮ ಚಿಕ್ಕ ತಮ್ಮನ ಎಲ್ಲ ಪೂಜೆ ಮಾಡಿದ್ರು. ಮತ್ತು ಎಲ್ಲರೂ ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಲ್ಲಿಗೆ ಪೂಜೆ ಸಾಮಾನೆಲ್ಲ ತೊಗೋಬೇಕು, ಕಳಶ ತೊಗೋಬೇಕು. ಆಮೇಲೆ ಇನ್ನು ಬುತ್ತಿ ತೊಗೋಬೇಕು. ಬುತ್ತಿ ಒಬ್ರು ಇಟ್ಕೋಬೇಕು, ಕಳಶ ಒಬ್ರು ಇಟ್ಕೋಬೇಕು. ಎಲ್ಲ ಇಟ್ಕೊಂಡು ನಾವು ಅಮ್ಮೆಲ್ಲ ಪೂಜೆ ಮಾಡಿ ಒಂದು ಟ್ರಿಪ್ ಎಲ್ಲ ಹೊರಡ್ತೀವಿ. ಎಲ್ಲ ಹೊರಡ್ತಾಯಿದ್ರು. ಆಮೇಲೆ ಎಲ್ಲರದ್ದು ಪೂಜೆ ಆಗಬೇಕಲ್ವ, ಎಲ್ಲರೂ ಊದ್ಗಡ್ಡೆ ಬೆಳಬೇಕು, ಕರ್ಪೂರ ಬೆಳಬೇಕು, ನಮಸ್ಕಾರ ಹಾಕಬೇಕು. ನೋಡಿ, ಇದೇ ಬುತ್ತಿ ಮೊಸರನ್ನ ಇದೆ ಅದರೊಳಗಡೆ. ಇದನ್ನು ನಾವು ಅಮ್ಮ ಅಂದ್ಕೊಂಡು ಮೊಸರನ್ನ ಬುತ್ತಿ ಮಾಡಿ ಇಡ್ತೀವಿ. ಹಾಗೆ ಎಲ್ಲಡಿಕೆ ಬಾಳೆಹಣ್ಣೆಲ್ಲ ಇಟ್ಟು ಅದಕ್ಕೆ ಪೂಜೆ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಪೂಜೆ ಮಾಡಿದ್ವಿ. ಎಲ್ಲರೂ ರೆಡಿ ಆದ್ವಿ. 2 ಕಾರ್ ರೆಡಿ ಇತ್ತು. ಎಲ್ಲ ರೆಡಿ ಆಗಿಬಿಟ್ಟು ಕೂತ್ಕೊಂಡ್ವಿ. ಹಾಗೆ ಇವ್ರು ನಮ್ಮ ದೊಡ್ಡ ಭಾವ, ಇವ್ರು 2ನೇ ಅಕ್ಕ, ನನ್ನ ತಂಗಿ, ಇವರು 3ನೇ ಅಕ್ಕ. ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡ್ವಿ. ಅಲ್ಲಿಗೂ ಸ್ವಲ್ಪ ಎಲ್ಲ ಪೂಜೆ ಸಾಮಾನುಗಳು, ಬಾಳೆಹಣ್ಣು ರಸಾಯನ, ಹಾಗೆ ಮೊಸರನ್ನ, ಕೋಸುಂಬರಿ ಮಾಡ್ಕೊಂಡಿದ್ವಿ. ಸೌತೆಕಾಯಿದು ಎಲ್ಲ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡ್ಕೊಂಡು ಎಲ್ಲ ಇನ್ನು ಸ್ವಲ್ಪ ಜನ ನಿಂತು ಬರಬೇಕಿತ್ತು. ಬಂದರು, ಅವರು ಎಲ್ಲ ಬಂದರು. ಕೂತ್ಕೊಂಡು ಬೆಳಗ್ಗೆ ಎಲ್ಲರಿಗೂ ಆಗೋರು. ನಾನು ಹೋಗಿ ರೆಡಿಯಾಗಿ ಬಂದು ಸೀರೆ ಎಲ್ಲ ಉಟ್ಕೊಂಬಂದು ಎಲ್ಲ ಫಸ್ಟಲ್ಲಿ ರೆಡಿ ಮಾಡಿದ್ದೆ. ನಾನೇ ಎಲ್ಲ ರೆಡಿ ಮಾಡಿ ಎಡೆ ಎಲ್ಲ ಇಕ್ಕಿ
ಎಲ್ಲರೂ ಕೊಟ್ಟರು, ಎಲ್ಲ ಎಡೆ ಇತ್ತೆ, ಅಡುಗೆನೂ ಮಾಡಿದ್ವಿ. ಆಮೇಲೆ ಹೋಗಿ ರೆಡಿ ಆಗ್ಬಿಟ್ಟು ಬಂದು ಎಲ್ಲ ಪೂಜೆ ಮಾಡಿದೆ. ಪೂಜೆ ಎಲ್ಲ ಮಾಡಿ ಕರ್ಪೂರ ಬೆಳಗ್ಗೆ ಊದುಗಡ್ಡೆ ಬೆಳಗ್ಗೆ ಆ ಕಡೆ ನಮ್ಮ ಅಪ್ಪ ಮತ್ತು ಅಣ್ಣ, ನಮ್ಮ ಅಜ್ಜಿ ಅವ್ರ ಫೋಟೋ ಎಲ್ಲ ಇದೆ. ಅಣ್ಣಂದಿರಿಬ್ಬರು, ನಮ್ಮ ಅಕ್ಕಂದಿಲ್ಲ ಫೋಟೋ ಅವರ ಮನೇಲಿದೆ. ಹಾಗೆ ನಮ್ಮ ಅಜ್ಜಿ, ನಮ್ಮ ಅಮ್ಮನ ತಾಯಿ, ಅವ್ರಿಗೆಲ್ಲನೂ ಒಂದು ಪೂಜೆ ನಮಸ್ಕಾರ ಹಾಕಿದ್ವಿ, ಪೂಜೆ ಮಾಡಿದ್ವಿ. ಪೂಜೆ ಮಾಡಿಬಿಟ್ಟು ನಾವು ಎಲ್ಲರೂ ಅಲ್ಲೇ ಎಲ್ಲ ಕೂತ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ರೆಡಿ ಆಗ್ಬಿಟ್ಟು 2 ಕಾರಲ್ಲಿ ಹೋದ್ವಿ. ಇನ್ನೂ ಸ್ವಲ್ಪ ಜನ ಬಾಕಿ ಆದ್ವಿ. ನಾನು, ನಮ್ಮ ಅಕ್ಕ, ನಮ್ಮ ತಮ್ಮ ಎಲ್ಲ ಕಳಸ ಎಲ್ಲ ಇಟ್ಕೊಂಡು ಹೋಗ್ಬೇಕಿತ್ತು, ಬುತ್ತಿ ಇಟ್ಕೊಂಡು ಹೋಗ್ಬೇಕಿತ್ತು. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಅರ್ಕಲಗೂಡು ಹಂಪಾಪುರದಲ್ಲಿರೋದು. ಅಲ್ಲಿಂದ ನಾವು ಗೊರೂರು ಹೇಮಾವತಿ ಡ್ಯಾಮ್ ಇದೆಯಲ್ವಾ, ಅಲ್ಲಿ ಇದಿದೆ ಹೊಳೆ ಹತ್ರನೇ ಅಲ್ಲಿ ಬಿಡಬೇಕು. ನಾವು ಹೊಳೆ ಹತ್ರ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಿಟ್ಬಿಟ್ಟು ಬರಬೇಕು. ಹಾಗಾಗಿ ನೋಡಿ ಹತ್ರ ಡ್ಯಾಮೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ನೇಚರು, ಆ ವಾತಾವರಣ ತುಂಬ ಚೆನ್ನಾಗಿದೆ. ಅಲ್ಲಿ ಹೊಳೆ ನೀರು ಹರಿದೋಗ್ತಾ ಇರೋದು, ಆ ನೀರು ನೋಡೋಕ್ಕೆ ಅಷ್ಟು ಖುಷಿಯಾಗುತ್ತೆ. ಡ್ಯಾಮೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ಆ ಸೇತುವೆಯಿಂದ ಈ ಕಡೆಗೇ ಬರುತ್ತೆ ಇದು. ಆ ಮೆಟ್ಲೆಲ್ಲ ಹಾಕಿದ್ದಾರೆ. ಹಾಗೇನೆ ಹೋಗ್ಬಿಟ್ಟು ಎಲ್ಲರೂ ಮತ್ತೆ ನಾವು ನಮ್ಮನ್ನು ಕರ್ಕೊಂಡೋದ್ರು. ಬಂದು ಕಳಸ ತೊಗೊಬಂದು ಎಲ್ಲ ರೆಡಿ ಮಾಡಿದ್ವಿ. ಅಲ್ಲಿ ನೀರು ಹಾಕ್ಬಿಟ್ಟು ಸಾರಿಸ್ಬಿಟ್ಟು ನಮ್ಮ ತಂಗಿ ಅಲ್ಲಿ ರೆಡಿ ಕಳಸ ಇಡ್ತಿದ್ದಾಳೆ. ಕಳಸ ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಾಗೆ ಬುತ್ತಿ ಬಾಳೆದೆಲೆ ಹಾಸ್ಬಿಟ್ಟು ಬುತ್ತಿ ಇಡಬೇಕು. ಬುತ್ತಿ ಒಂದು ಕಡೆಗೆ ಇಟ್ಟು ಹಾಗೆ ನಾವು ಮಾಡ್ಕೊಬಂದಿರೋ ರಸಾಯನ, ಕೋಸಂಬರಿ ಅವೆಲ್ಲ ನೈವೇದ್ಯಕ್ಕೆ ಇಡಬೇಕು. ಇಟ್ಬಿಟ್ಟು ನಾವಲ್ಲಿ ಹೂವೆಲ್ಲ ತಂದಿದ್ವಿ, ಪೂಜೆ ಮಾಡ್ತಾಯಿದ್ವಿ. ಅವತ್ತು ವಾತಾವರಣ ಫುಲ್ ಮೋಡ ಇತ್ತು, ಸ್ವಲ್ಪ ಮಳೆ ಉದುರುತ್ತಿತ್ತು, ಅಷ್ಟೇನು ಜೋರಾಗಿ ಬರ್ತಿರ್ಲಿಲ್ಲ. ಹಂಗಾಗಿ ಎಲ್ಲರೂ ಖುಷಿಯಿಂದ ಎಲ್ಲ ನಮ್ಮಮ್ಮ ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ಎಲ್ಲರೂ ಖುಷಿಯಾಗಿರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಮಾತಾಡ್ಕೊಂಡು ಖುಷಿ ಇರಬೇಕು. ಯಾವಾಗಲೂ ಅವ್ರು ಅದೇ ಹೇಳ್ತಿದ್ರು, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲ ಅಕ್ಕ ತಂಗಿರು, ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿರ್ಬೇಕು, ಎಲ್ಲ ಮಾತಾಡ್ಕೊಂಡಿರ್ಬೇಕು ನೀವು ಅಂತ. ನಾವು ಹಂಗೆ ಚೆನ್ನಾಗಿದ್ದೀವಿ. ಅವತ್ತು ಆಸ್ಪತ್ರೆಯಲ್ಲೂ ಅಷ್ಟೇ ನಮ್ಮಮ್ಮ ಎಲ್ಲರೂ ನಿಲ್ಲಿಸ್ಕೊಂಡು, ನನ್ನ ತಮ್ಮದಿರಿಬ್ಬರನ್ನ, ನಮ್ಮ ಮಕ್ಕಳೆಲ್ಲ ನಿಲ್ಲಿಸ್ಕೊಂಡು ಎಲ್ಲರೂ ಚೆನ್ನಾಗಿರಿ, ಯಾರು ಏನೂ ಮಾತಾಡ್ಕೋಬೇಡಿ, ಜಗಳ ಆಡ್ಕೋಬೇಡಿ, ಚೆನ್ನಾಗಿರಿ ಅಂತ ಮಾತಾಡಿದ್ರು. ಹಂಗೆ ನಾವು ಖುಷಿಯಾಗಿದ್ದೀವಿ, ಎಲ್ರೂ ಚೆನ್ನಾಗಿದ್ದೀವಿ. ಎಲ್ಲರೂ ಎಲ್ಲ ಸೇರಿಕೊಂಡು ಎಲ್ಲ ಮಾಡಿದ್ವಿ. ಏನೋ ಒಂದೊಂದು ಬರ್ತವೆ ಮಾತುಗಳು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅಕ್ಕ ತಂಗಿರು, ಅಣ್ಣ ತಮ್ಮದಿರಲ್ವಾ, ಎಲ್ಲ ಒಂದೇ ನಾವು. ಹಂಗಾಗಿ ಎಲ್ಲರೂ ಚೆನ್ನಾಗಿರಬೇಕು, ನಮ್ಮ ಅಮ್ಮನ ಕಾರ್ಯ ಚೆನ್ನಾಗಾಗಬೇಕು. ಮತ್ತು ಆಮೇಲೂ ನಾವೆಲ್ಲ ಚೆನ್ನಾಗಿರಬೇಕು. ನಮ್ಮ ತಮ್ಮ ಕರೆದು ಕಳಿಸಿ ಎಲ್ಲ ಮಾಡ್ತಾರೆ, ನನ್ನ ತಮ್ಮನ ಹೆಂಡ್ತಿನೂ ಅಷ್ಟೇ, ಅವರು ಕರೆದು ಕಳಿಸೆಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇಷ್ಟು ದಿನ. ಮುಂದಕ್ಕೂ ಅಮ್ಮ ಇಲ್ಲ ಅಂತ ಅವ್ರೇನು ಸುಮ್ಮನಿರಲ್ಲ, ಚೆನ್ನಾಗಿ ನೋಡ್ಕೋತಾರೆ ಅಂತ ಭರವಸೆ ಇದೆ. ನೋಡ್ಕೊತಾರೆ ಅವರು. ನಾವು ಮಾಡ್ಕೊಬಂದಿರೋ ಮೊಸರನ್ನ, ಕೋಸಂಬರಿ ಎಲ್ಲ ಬುತ್ತಿ ಇಟ್ವಿ. ಅದಕ್ಕೆಲ್ಲ ಪೂಜೆ ಮಾಡಿ ಹಾಗೆ ಕರ್ಪೂರ ಜಾಸ್ತಿ ತರಬೇಕು. ಇದು ಬುತ್ತಿ ಬಿಡೋದಕ್ಕೆಲ್ಲ ಕರ್ಪೂರ ತುಂಬ ಇರಬೇಕು. ಎಲ್ಲರೂ ಪೂಜೆ ಮಾಡಬೇಕು. ಪ್ರತಿಯೊಬ್ಬರು ಹೋದವರೆಲ್ಲನೂ ಪೂಜೆ ಮಾಡಬೇಕು. ನೀರೊಳಗಡೆ ಹಿಡ್ದು ಪೂಜೆ ಮಾಡಿ ಆಮೇಲೆ ಕರ್ಪೂರ ಆ ಕಡೆ ಈ ಕಡೆ ಕರ್ಪೂರ ಹಚ್ಚಿದ್ವಿ. ಹಾಗೆ ಬುತ್ತಿ ಬಿಡೋಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ಹಾಗೆ ನಮ್ಮ ಚಿಕ್ಕಪ್ಪ ಇನ್ನೊಂದು ಬಾಳೆದೆಲೆಗೆ ಕರ್ಪೂರ ಹಚ್ಚಬೇಕು. ಹಂಗಾಗಿ ಬಾಳೆದೆಲೆಯಲ್ಲಿ ಒಂದು ಜೊನ್ನೆ ಥರ ಮಾಡ್ಕೊತಾಯಿದ್ರು. ನೀರು ಹಾಕ್ಬಾರ್ದು ಮತ್ತು ಅದು ತಣ್ಣಗಾಗಬಾರ್ದು ಅಂತ ಅದನ್ನೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನಾವು ಹಾಗೆ ಪ್ರತಿಯೊಬ್ಬರೂ ಪೂಜೆ ಮಾಡಿದ್ವಿ. ನನ್ನ ಮಗಳೂ ಹಾಸನದಿಂದ ಬಂದಿರಲಿಲ್ಲ ಇನ್ನೂ. ಅವಳು ಬಸ್ಸಲ್ಲಿ ಬಂದು ಇಳಿದ್ರು. ಆಗ ನಮ್ಮ ಮನೆಯವ್ರು ಕರ್ಕೊಂಬರಕ್ಕೆ ಹೋದ್ರು, ಅವರು ಕರ್ಕೊಂಬರಕ್ಕೆ ಹೋದ್ರು. ಅಷ್ಟೊತ್ತಿಗೆ ಅವಳು ಬಂದಳು. ಅಲ್ಲಿ ನೋಡಿ ನಮ್ಮ ಇವನು ಪೂರ್ವಜ ಹೆಂಗೆ ಆಟ ಆಡ್ತಾಯಿದ್ದ. ನೀರಂದ್ರೇ ಮಕ್ಳಿಗೆ ಎಷ್ಟು ಖುಷಿ, ನಮ್ಗಳಿಗೂ ಅಷ್ಟೇ ಖುಷಿ. ನೀರಂದರೆ ಸ್ವಲ್ಪ ಥರ ನೀರಲ್ಲಿ ಇರಬೇಕು, ಆಟ ಆಡಬೇಕು ಅನಿಸುತ್ತೆ. ಈ ಥರ ವಾತಾವರಣ ಇದ್ದಾಗ, ಈ ಥರ ಜಾಗ ಇದ್ದಾಗಂತೂ. ನಾವೆಲ್ಲ ಮದುವೆಗೆ ಮುಂಚೆ ನಾವು ಚಾನಲ್ ಹತ್ರ ಹೋಗೋದು, ಹೊಳೆ ಹತ್ರ ಹೋಗೋದ್ರು ಅಂದರೆ ಒಂದು ಪಿಕ್ನಿಕ್ ಥರ ಏನಾರ ತಿಂಡಿಗಳು ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ ನಾವು ಫ್ರೆಂಡ್ಸ್ಗಳೆಲ್ಲ. ಬಾಕ್ಸ್ಗೆ ಹಾಕೊಂಡು ಹೋಗಿ ಅಲ್ಲೇ ಸ್ವಲ್ಪ ಹೊತ್ತಿದ್ದು ಕಾಲ ಕಳೆದು ಆಮೇಲೆ ನಾವು ಡ್ಯಾಮ್ ಹತ್ರಕ್ಕೆ ಹೋಗೋದೇ ಒಂದು ಖುಷಿ ನಮಗೆ. ನಮ್ಮ ಡ್ಯಾಮ್ ಡೈಲಿ ನೋಡ್ತಿದ್ವಿ, ಆದ್ರೂ ಅಲ್ಲಿಗೆ ಹೋಗ್ಬಿಟ್ಟು ಆ ವಾತಾವರಣಕ್ಕೆ ಕೂತ್ಕೊಂಡು ಮಾತಾಡಿ ಎಲ್ಲ ಫ್ರೆಂಡ್ಸ್ಗಳೆಲ್ಲ, ಅದೆಲ್ಲ ನಮಗೆ ತುಂಬ ನೆನಪಿದೆ. ಹಳೇದು ಡ್ಯಾಮಿನ ವಾತಾವರಣ ಎಲ್ಲ. ಆ ಕಡೆಗೆ ನಮ್ಮ ಅಪ್ಪನ ಮಣ್ಣು ಮಾಡಿರೋದು, ಆ ಕಡೆ ಎದುರುಗಡೆ ಕಾಣ್ತಾ ಇದ್ದೀರ ಅಲ್ಲೇ ನಮ್ಮ ಅಪ್ಪನ ಅಲ್ಲೇ ಮಣ್ಣು ಮಾಡಿರೋದು. ಅವಾಗೊಂದು ತುಂಬ ನೀರು ಬಂದುಬಿಟ್ಟು ಅದೆಲ್ಲ ಕೊಚ್ಕೊಂಡು ಹೋಗಿದೆ ಅಂತ ಹೇಳ್ತಾರೆ. ಬಟ್ ಅಲ್ಲೇ ನಮ್ಮದು ನೆನಪು, ಅಲ್ಲೇ ಮಣ್ಣು ಮಾಡಿರೋದು ಅಪ್ಪನ. ಹಾಗೆ ಇನ್ನೊಂದು ಈ ಕಡೆ ಪಕ್ಕದಲ್ಲಿ ಅಜ್ಜಿ ಮಣ್ಣು ಮಾಡಿದ್ದೀವಿ. ಹಾಗೆ ಅಮ್ಮನ ಅಲ್ಲಿ ದೇವಸ್ಥಾನದ ಹಿಂಭಾಗ ಅಮ್ಮ, ಅಣ್ಣ, ನಮ್ಮ ಅಕ್ಕ ಅವ್ರನ್ನೆಲ್ಲ ಹಾಗೆ ಎಲ್ಲರೂ ಪೂಜೆ ಮಾಡಿದ್ವಿ. ಎಲ್ಲ ಪೂಜೆ ಮಾಡಿ ಕರ್ಪೂರ ಬೆಳಗಿ ಹಾಗೆ ಅಲ್ಲಿ ಕೂತಿದ್ದವರೆಲ್ಲ ನಮ್ಮ ಅತ್ತೆ
ನಮ್ಮ ತಮ್ಮನ ಹೆಂಡ್ತಿ ಎಲ್ಲರೂ ಇಲ್ಲೆಲ್ಲ ಮಾಡ್ಕೊಂಡೋಗಿ ಮನೇಲಿ ಊಟ ಮಾಡ್ಬೋದು. ಹಂಗಾಗಿ ಎಲ್ಲ ರೆಡಿ ಮಾಡಿ ಬಂದಿದ್ವಿ. ಅಡುಗೆಗಳೆಲ್ಲ ರೆಡಿ ಮಾಡಿ ಎಲ್ಲ ಒಬ್ಬಟ್ಟು ಸಾರು, ಹಾಗೆ ಚಿಕನ್ನು, ಮಟನ್ನು, ಹಾಗೆ ಕೋಸಂಬರಿ ಎಲ್ಲನೂ ರೆಡಿ ಮಾಡಿ ಬಂದಿದ್ವಿ. ಯಾರೂ ಊಟ ಮಾಡಿರಲಿಲ್ಲ. ಚಿಕ್ಕಪ್ಪ ಅಂದರು, ನಾವು ಹೋಗಿ ಬಂದಮೇಲೆ ಊಟ ಮಾಡಬೇಕು, ಬನ್ನಿ ಮಕ್ಕಳ ಹೋಗಿ ಮಾಡ್ಕೊಬರೋಣ ಅಂತ ಚಿಕ್ಕಪ್ಪ ಕರ್ಕೊಂಬಂದರು. ಎಲ್ಲ ಮಾಡಿದ್ವಿ. ಎಲ್ಲ ನೋಡಿ ಅಲ್ಲಿ ಈ ಕಡೆಗೆ ನೀರು ಹರಿಯೋ ಜಾಗಕ್ಕೆ ನಾವು ಮತ್ತು ಕಳಸನೂ ಮತ್ತು ಬುತ್ತಿನೂ ಬಿಡಬೇಕು ನೀರು ಹರಿಯೋ ಜಾಗಕ್ಕೆ. ಇನ್ನು ಪೂಜೆ ಆಗ್ತಿತ್ತಲ್ವ, ಹಾಗೆ ಎಲ್ಲರೂ ಮಾಡ್ತಿದ್ರು. ಹಾಗೆ ನಮ್ಮ ಮನೆಯವರು ನಮ್ಮ ಛಾಯೆನೂ ಬಂದು ಪೂಜೆ ಎಲ್ಲ ಮಾಡಿದ್ಲು. ಅಮ್ಮನ್ನ ನೆನಪು ಅಷ್ಟೇ ಅಲ್ಲ, ನೆನಪು ಮಾಡ್ಕೊಳ್ಳೋಂಗೆ ಇಲ್ಲ ಅಮ್ಮನ್ನ. ಅಮ್ಮ ಯಾವಾಗಲೂ ಕ್ಷಣ ಕ್ಷಣಕ್ಕೂ ನನ್ನ ಜೊತೆ, ನನ್ನ ಮನಸ್ಸಲ್ಲಿ ಎಲ್ಲ ಇದ್ದಾರೆ ನಮ್ಮಮ್ಮ. ಯಾಕೆ ಅಂದರೆ ಪ್ರತಿದಿನ ಅವರು ಒಂದು 10 ಗಂಟೆಗೆಲ್ಲ ಫೋನ್ ಮಾಡಿಬಿಡೋರು, 10-10:30ಗೆ. ಹಾಗೆ ಮತ್ತು ಮಧ್ಯಾಹ್ನ ಒಂದು ಸಲ, ಸಂಜೆ ಒಂದು ಸಲ, ದಿನಕ್ಕಂತೂ ಒಂದು 5-6 ಫೋನು ಅಮ್ಮಂದು ಇದ್ದೇ ಇರೋದು. ಹಂಗಾಗಿ ನಾವು ಅವ್ರ ಹತ್ರ ಮಾತಾಡಿ ಏನೇ ಒಂದೂ ಅಮ್ಮನ ಹತ್ರ ಹೇಳ್ಕೊತಾ ಇದ್ದೆ. ಎಲ್ಲನೂ ಅಷ್ಟೇ, ಮನೆ ಅಂದಮೇಲೆ ಒಂದು ಕಷ್ಟ ಸುಖ ಎಲ್ಲ ಇರುತ್ತೆ. ಎಲ್ಲ ಅಯ್ಯೋ ಇವ್ರು ಹಿಂಗಿದ್ದಾರೆ, ಇವ್ರು ಖುಷಿಯಾಗೇ ಇರ್ತಾರೇನೋ ಅಂತ ಅಂದ್ಕೊಳಕ್ಕಾಗೋದಿಲ್ಲ. ಪ್ರತಿಯೊಬ್ಬರ ಮನೇಲೂ ಒಂದೊಂದು ಸಮಸ್ಯೆ, ಒಂದೊಂದು ಇದು ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಮನೇಲೂ. ಅದನ್ನು ನಾವು ಇನ್ನೊಬ್ರ ಕೈಲಿ ಹೇಳ್ಕೊಂಡಾಗ, ನಮ್ಮ ತಾಯಿ ಅಂತ ಅವ್ರ ಕೈಲಿ ಹೇಳ್ಕೊಂಡಾಗ ಎಷ್ಟೋ ಸಮಾಧಾನ. ಅವರು ನಮಗೆ ಏನೇನು ಬುದ್ಧಿ ಹೇಳಬೇಕು, ಮಾಡಬೇಕು, ಸಮಾಧಾನ ಮಾಡ್ತಾರೆ, ಬುದ್ಧಿ ಹೇಳ್ತಾರೆ. ಅದೇ ನಮಗೆ ಆ ತಾಯಿ ಈಗ ಇಲ್ಲ ಅಂದಾಗ, ನಮ್ಮ ಜೊತೆ 80 ವರ್ಷ ಇದ್ದರು ಅಷ್ಟೇ ಖುಷಿ ಇದೆ ನಮಗೆ. ತುಂಬ ವರ್ಷ ಇದ್ರಲ್ಲ ನಮ್ಮ ಜೊತೆ, ಇನ್ನೂ ಇರಬೇಕಿತ್ತು ನಮ್ಮಮ್ಮ, ಇನ್ನೂ ಒಂದು 20 ವರ್ಷ ಇರಬೇಕಿತ್ತು ನಮ್ಮಮ್ಮ ನಮ್ಮ ಜೊತೆ. ತುಂಬ ಖುಷಿ ಆಗೋದು. ಹಂಗಾಗಿ ನಂಗೆ ದಿನ ಆ ಟೈಮಿಂಗ್ಸ್ ಬಂದಾಗ ತುಂಬ ಅಳು ಬರುತ್ತೆ. ಫೋನ್ ಮಾಡೋ ಟೈಮಿಂಗ್ಸ್ ಬಂದಾಗ ತುಂಬ ಬೇಜಾರಾಗುತ್ತೆ. ಆವಾಗ ನಮ್ಮ ಮನೆಯವರು ನಮ್ಮ ಮಗಳೇ ಸಮಾಧಾನ ಮಾಡ್ತಾರೆ. ಹೊಳೆ ಮಧ್ಯೆ ಸ್ವಲ್ಪ ಅಂದರೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಕಳಸನೂ ಮತ್ತು ಬುತ್ತಿನೂ ಬಿಡಬೇಕು. ಹಾಗೆ ನಮ್ಮ ದೊಡ್ಡ ತಮ್ಮ ಕಳಸ ಇಟ್ಕೊಂಡಿದ್ರು. ಅದನ್ನು ಫುಲ್ ಬಿಟ್ಬಿಟ್ಟು 3 ಸಲ ಕೊಡದಲ್ಲಿ ನೀರು ಹಾಕ್ಬಿಟ್ಟು, ನೀರು ತುಂಬಿ 3 ಸಲ ಬಿಟ್ಬಿಟ್ಟು 3ನೇ ಸಲಕ್ಕೆ ತುಂಬಿದ ಕೊಡ ನೀರು ತೊಗೊಬರ್ಬೇಕು. ಅದು ನಮ್ಮ ಅಕ್ಕ ಹೇಳ್ಕೊಡ್ತಾ ಇದ್ದಾರೆ ಹಿಂಗೆ ಬಿಡಿ ಅಂತ. ಇನ್ನು ಈ ತಮ್ಮ ನಮ್ಮ ಬುತ್ತಿನ ಸುಮ್ಮನೆ ನೀರು ಬಿಡಬೇಕು ಹರಿಯೋಕ್ಕೆ. ಅದು ನಾವು ಅದನ್ನು ಅಮ್ಮ ಅಂದ್ಕೊಂಡ್ ಇರ್ತೀವಿ. ನಮ್ಮ ತಾಯಿಗೆ ಇದೆ, ಅವರಿಗೆ ಒಳ್ಳೇದು ವೈಕುಂಠಕ್ಕೆ ಸೇರ್ಕೊಳ್ಳಿ ನಮ್ಮಮ್ಮ ಅಂತ, ವೈಕುಂಠ ಅಂತ ಅದಕ್ಕೆ ಹೇಳಿದ್ದು, ವೈಕುಂಠ ಸಮಾರಾಧನೆ ಅಂತ. ಹಂಗಾಗಿ ಈಗ ಬಿಡ್ತಾ ಇದ್ದೀವಿ ಅಮ್ಮಂದು. ನೀರಲ್ಲಿ ಹರ್ಕೊಂಡು ಹೋಗ್ತಾಯಿದ್ದಾರೆ ಹೂವು ಕಳಸ ಎಲ್ಲ. ಹಾಗೆ ಈಗ ಚಿಕ್ಕಪ್ಪ ದೀಪಕ್ಕೂ ರೆಡಿ ಮಾಡ್ತಾ ಇದ್ದಾರೆ, ಅದನ್ನು ಈಗ ದೀಪ ಬಿಡ್ತಾರೆ. ನೋಡಿ, ಇದನ್ನು ನಮ್ಮ ಪ್ರತಿಯೊಬ್ಬರು, ನಾವು ಯಾರು ತಿರೋದಾಗಲೂ, ನಮ್ಮ ಅಣ್ಣ ನಮ್ಮ ಅಪ್ಪ ತಿರೋದಾಗಲೂ ಇದು ಎಲ್ಲ ಮಾಡ್ತಿದ್ವಿ, ಚಾನಲಲ್ಲಿ ಮಾಡ್ತಿದ್ವಿ. ಈ ಸಲ ಹೊಳೆಗೆ ಬಂದಿದ್ದೀವಿ. ನಮ್ಮ ಅಕ್ಕಂದ್ರು ಅಷ್ಟೇ ಹೊಳೆಗೆ ಬಂದೇ ಮಾಡಿದ್ವಿ. ಆಗ ನೋಡಿ ಈಗ ಬುತ್ತಿ ತಿಳ್ಕೊಂಡು ಹೋಗ್ತಾ ಇದೆ. ಆಮೇಲೆ ಈಗ ದೀಪನೂ ಬಿಡ್ತಾರೆ ಚಿಕ್ಕಪ್ಪ. ಎಲ್ಲರ ಮನೆ ಪದ್ಧತಿ ಹಿಂಗೆ ಇರುತ್ತೇನೋ ಗೊತ್ತಿಲ್ಲ, ನಮ್ಮ ಮನೆ ಪದ್ಧತಿ ಹಿಂಗಿದೆ. ಎಲ್ಲರೂ ಅಷ್ಟೇ, ವೈಕುಂಠ ಸಮಾರಾಧನೆ ಅಂದರೆ ಬುತ್ತಿ ಮಾಡ್ಕೊಂಡು ಹೋಗ್ತಾರೆ, ನೀರಿಗೆ ಬಿಡ್ತಾರೆ, ಕರ್ಪೂರ ಎಲ್ಲ ಹಚ್ಚಿಟ್ಟು. ಹಾಗೆ ನಮ್ಮ ಮನೇಲೂ ಅಷ್ಟೇ, ನಮ್ಮ ಅಮ್ಮನ ನೀರಿಗೆಲ್ಲ ಬಿಟ್ವಿ. ಅವ್ರು ಹಿಂಗೆ ನೋಡಿ ಆ ಕಡೆ ಹೋಗ್ತಾ ಇದ್ದಾರೆ. ನಮ್ಮ ಅಕ್ಕ ಅಂತಿದ್ರು, ಅಮ್ಮ ತಿರುಗಿ ನೋಡಮ್ಮ ಅಂತ, ಅದು ತಿರುಗಬೇಕು ಅಂತ. ಹಾಗೆಯೇ ಅಲ್ಲಿ ತಿರುಗಿ ನಾವೆಲ್ಲ ನಿಂತ್ಕೊಂಡು ನೋಡ್ತಿದ್ವಿ. ಆ ವಾತಾವರಣ ಖುಷಿಗೆ ಎಷ್ಟು ನೋಡಿ ಕರ್ಪೂರ ಬಿಟ್ಟರು. ಈಗ ಕರ್ಪೂರ ಅಷ್ಟೇ ಎಲ್ಲಿವರೆಗೂ ಆಗುತ್ತೆ ಅಲ್ಲಿ ಕರ್ಪೂರ ಹುರ್ಕೊಂಡು ಹೋಗ್ತಾ ಇರುತ್ತೆ. ಅದು ನೋಡ್ಕೊಂಡು ಎಲ್ಲ ನಿಂತಿದ್ವಿ. ನಿಂತು ಆಮೇಲೆ ಎಲ್ಲರೂ ಕೂತ್ಕೊಂಡು, ಆಮೇಲೆ ಅಲ್ಲಿ ಕರ್ಪೂರಕ್ಕೆ ಒಂದು ನಮಸ್ಕಾರ ಮಾಡ್ಕೊಂಡು, ಅದೆಲ್ಲ ಕೂತ್ಕೊಂಡು ಬಾಳೆದೆಲೆಯಲ್ಲಿ ಬಾಳೆಹಣ್ಣು ರಸಾಯನ ಕೋಸಂಬರಿ ಎಲ್ಲ ತಿಂದು ಮನೆಗೆ ಹೋದ್ವಿ. ಮನೆಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲರೂ ಊಟ ಮಾಡಿದ್ವಿ. ಊಟ ಮಾಡಿ ಅಮ್ಮ ಸಂಜೆ 5 ಗಂಟೆ ಆದಮೇಲೆ ಅಮ್ಮಂದು ಕಳಸ ಎಲ್ಲ ತೆಗಿಬೇಕಿತ್ತು. ಎಲ್ಲ ಕಳಸ ತೆಗ್ದು ಬಂದೆ ನಾನು. ಅಮ್ಮನ ಫೋಟೋ ಎಲ್ಲ ನೇತಾಕಿ ಇದಾಗಿತ್ತು ನಮ್ಮಮ್ಮನ ಆರಾಧನೆ ಕಾರ್ಯ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ.